ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕಲಂ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024ರ ಒಂದು 1:1 ಟೆಂಟೇಟಿವ್ ಲೀಸ್ಟು ಬಿಟ್ಟರು. ಅದೇ ರೀತಿಯಾಗಿ ಒಂದು ಫೈನಲ್ ಲೀಸ್ಟು ಸಹ ಬಿಟ್ಟಿದ್ದಾರೆ. ಈಗ ಉಳಿದಿರುವಂಥದ್ದು ನೆಕ್ಸ್ಟ್ ಪ್ರೊಸೆಸ್ ಏನು ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಮೆಂಬರ್ಶಿಪ್ಪನ್ನು ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬೆಳೆದಿರುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು. ಇನ್ನೂ ಕೆಲವು ಅಭ್ಯರ್ಥಿಗಳು ಏನು ಪೆಸ್ಕಾಮ್ ಬಗ್ಗೆ ಅಪ್ಡೇಟ್ ಒಂದಿತ್ತು. ಆ ಅಪ್ಡೇಟ್ನ ಮೊದಲೇ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ನಾನು, ಡಿಸೆಂಬರ್ವರೆಗೂ ಸಹ ರಿಸಲ್ಟ್ ಬರೋದಿಲ್ಲ ಅಂತ. ಅದರ ಬಗ್ಗೆ ಮತ್ತು ಜನವರಿ 20ಕ್ಕೆ ರಿಸಲ್ಟ್ ಬರುತ್ತದೆ ಅಂತೇಳಿ ಹೇಳಿದಾರಂತೆ ಬೆಸ್ಕಾಮ್ ಆಫೀಸರು. ಅದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಾರೆ, ಅದನ್ನು ಸಹ ನೀವು ನೋಡ್ಬೋದು. ನೆಕ್ಸ್ಟ್ ಉಳಿದಂಥ ಚೆಸ್ಕಾಮು ಅವುಗಳ ಒಂದು ಅಪ್ಡೇಟ್ ನನಗೆ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕಾಗಿ ಅವುಗಳ ವೀಡಿಯೋವನ್ನು ಮಾಡ್ತಾ ಇಲ್ಲ ಹೊರತಾಗಿ. ಈಗ KPTCL ಪವರ್ಮ್ಯಾನ್ ಫೈನಲ್ ರಿಸಲ್ಟು ಯಾವಾಗ ಬಂದ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನೆಲ್ಲ ಇರ್ತದೆ ಅಂತ ನೋಡಿದ್ರೆ, ಇದರ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಈಗ 1:1 ಯಾರು ರೀತಿಯಲ್ಲಿ ಇದ್ದಾರೋ ಅವ್ರದ್ದೆಲ್ಲರದ್ದು ಸಹ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅವರು ಚೆಕ್ ಮಾಡ್ತಾರೆ. ಈಗ ನೋಡ್ಬೋದು, 200 ರೂಪಾಯಿ ಫೀಸನ್ನು ಈ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ನೈಜತೆಯ ಬಗ್ಗೆ ಚೆಕ್ ಮಾಡೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳಿಗೆ ಅವರು ಒಪ್ಪಿಸ್ತಾ ಇದ್ದಾರೆ. ಯಾವುದು SLC ಮಾರ್ಕ್ಸ್ ಕಾರ್ಡ್ನ. ಆ ಒಂದು ಫೀಸನ್ನು ನೀವು ಹೋಗಿ ಡೈರೆಕ್ಟಾಗಿ ಎಲ್ಲಿ ಪೇ ಮಾಡಬೇಕು ಅಂತಂದರೆ KPTCL ಆಫೀಸ್ಗೆ ಪೇ ಮಾಡಬೇಕಾಗ್ತದೆ. ಓಕೆ, ಈ ರೀತಿಯಾದಂಥದ್ದು ಡಾಕ್ಯುಮೆಂಟ್ಸ್ಗಳ ಫಸ್ಟ್ ವೆರಿಫಿಕೇಷನ್ ಮಾಡ್ತಾರೆ. ಯಾರೆಲ್ಲ 1:1 ಫೈನಲ್ ಲಿಸ್ಟಲ್ಲಿ ಇದ್ದೀರೋ ಅವರೆಲ್ಲರೂ. ಈಗ ಫೈನಲ್ ಲಿಸ್ಟಲ್ಲಿ ಯಾರೆಲ್ಲಿದ್ದೀರೋ ಅವರೆಲ್ಲರೂ ಜಾಬ್ ಫಿಕ್ಸ್, ನಿಮ್ಮದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ ಮತ್ತು ಸಿಂಧುತ್ವ ವೆರಿಫಿಕೇಷನ್. ನೆಕ್ಸ್ಟ್ ಕೌನ್ಸ್ಲಿಂಗ್ ನಡೀತಾರೆ. ಓಕೆ, ಕೌನ್ಸ್ಲಿಂಗು ಇವೆಲ್ಲವನ್ನು ನಡೆಸಿ ಅಂತಿಮವಾಗಿ ನಿಮ್ಮನ್ನು ಅವರು ಜಾಯ್ನಿಂಗ್ ಲೆಟರ್ಸನ್ನು ಒಂದು ಈವೆಂಟ್ ಮಾಡಿ ಅಥವಾ ಒಂದು ಪ್ರೋಗ್ರಾಮನ್ನು ಮಾಡಿ ನಿಮಗೆ ಖುದ್ದಾಗಿ KPTCL ಅವರು ಕೊಡ್ತಾರೆ. ಓಕೆ, ಈ ರೀತಿಯಾದಂತಹ ಪ್ರೊಸೆಸ್ ನಡೀತದೆ. ನೆಕ್ಸ್ಟು ನಿಮಗೆ ಟ್ರೈನಿಂಗ್ಗೆ ಕಳಿಸ್ತಾರೆ. ಇಲ್ಲೆಲ್ಲ ಪ್ರೊಸೆಸ್ಸಲ್ಲಿ ಯಾವುದೇ ಒಂದು ಪ್ರೊಸೆಸ್ಸಲ್ಲಿ ಆಗಿರ್ಬೋದು, ಕೌನ್ಸ್ಲಿಂಗ್ ಹಾಜರಾಗದೇ ಇರೋದವರಾಗಿರ್ಬೋದು, ಸಿಂಧುತ್ವ ವೆರಿಫಿಕೇಷನ್ ರಿಜೆಕ್ಟ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಜೆಕ್ಟ್ ಆಗಿರ್ಬೋದು, ಈ ಮೂರರಲ್ಲಿ ಯಾವುದಾದ್ರೂ ಒಂದು ರಿಜೆಕ್ಟ್ ಆದರೂ ಸಹ ಅಂಥ ಅಭ್ಯರ್ಥಿಗಳನ್ನು ಹುದ್ದೆಯನ್ನು ಮತ್ತೊಮ್ಮೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ, ವೇಟಿಂಗ್ ಲಿಸ್ಟನ್ನು ಬಿಡ್ತಾರೆ. ಓಕೆ, ವೇಟಿಂಗ್ ಲಿಸ್ಟನ್ನು ಬಿಟ್ಟು ಯಾವ ಒಂದು ಹುದ್ದೆ ಮತ್ತು ಯಾವ ಒಂದು ಹುದ್ದೆಗೆ ಯಾರು ಹೋಗಿರೋದಿಲ್ಲೋ ಅಂಥಲ್ಲಿ ಈ ಒಂದು ವೇಟಿಂಗ್ ಲಿಸ್ಟ್ ಬಂದಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇದು ನಡೆಯುವಂತಹ ಮುಂದಿನ ಪ್ರೊಸೆಸ್ ಆಗಿರ್ತದೆ. ವೇಟಿಂಗ್ ಲಿಸ್ಟು ಬರ್ತದೆ, ಅಂದರೆ ಸೆಕೆಂಡ್ ಲಿಸ್ಟು ಸಹ ಈಗ ನೆಕ್ಸ್ಟು ಬರ್ತದೆ. ಇದು KPTCL ಪವರ್ಮ್ಯಾನು ಅಂತಲ್ಲ, ಎಲ್ಲ ಒಂದು ನಿಗಮಕ್ಕೂ ಸಹ ಅಪ್ಲೈ ಆಗ್ತದೆ. ನೆಕ್ಸ್ಟ್ ಪ್ರೊಸೆಸ್ ಏನು ಎಂಬುದಕ್ಕೆ. ಓಕೆ, ಇಷ್ಟೆಲ್ಲ ಪ್ರೊಸೆಸ್ ಇದೆ. ಎಲ್ಲ ಡಾಕ್ಯುಮೆಂಟ್ಸು ಸಹ ಸರಿಯಾಗಿರಬೇಕು. ಯಾವ ರೀತಿ ಅಪ್ಲೋಡ್ ಮಾಡಿರ್ತೀರೋ ಅದೇ ಡಾಕ್ಯುಮೆಂಟ್ಸೇ ನೀವು ಒರಿಜಿನಲನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಅಲ್ಲಿ ಸ್ವಲ್ಪ ಬದಲಾವಣೆ ಆದರೆ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ನಿಮ್ಮನ್ನು ರಿಜೆಕ್ಟ್ ಮಾಡುವಂತಹ ಸಂಭವವೂ ಇರ್ತದೆ. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಸಹ ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಯಾವುದನ್ನು ಅಪ್ಲೋಡ್ ಮಾಡಿರ್ತೀರೋ ನೀವು ಏನು ಅಪ್ಲಿಕೇಶನ್ ಆಗುವಾಗ ಅಂಥ ಡಾಕ್ಯುಮೆಂಟ್ಸನ್ನೇ ತೆಗೆದುಕೊಂಡು ಹೋಗಬೇಕು. ತೆಗೆದುಕೊಂಡು ಹೋದಾಗ ಮಾತ್ರ ಅಲ್ಲಿ ನಿಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಒರಿಜಿನಲ್ ಡಾಕ್ಯುಮೆಂಟ್ಸೇ ತೆಗೆದುಕೊಂಡು, ಅಂದರೆ ಸರಿಯಾದಂತಹ ಡಾಕ್ಯುಮೆಂಟ್ಸೇ ಅಪ್ಲೋಡ್ ಮಾಡಿರ್ತಾರೆ ಅಂತ ಭಾವಿಸುತ್ತಾ. ಯಾಕಂತಂದರೆ ಫಿಸಿಕಲಲ್ಲಿ ಆಲ್ರೆಡಿ ಕೆಲವರನ್ನು ತೆಗೆದಿರ್ತಾರೆ. ಇಲ್ಲಿ ಅದನ್ನು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಅಥವಾ ಒರಿಜಿನಲ್ ಎಂಬುದನ್ನು ಚೆಕ್ ಮಾಡಿ ಫೈನಲಾಗಿ ಮಾಡ್ತಾರೆ. ನಿಮ್ಮ ಒಂದು ಫೈನಲೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನಿಮ್ಮ ಲೀಸ್ಟನ್ನು ರೆಡಿ. ಸಿಂಧುತ್ವ ವೆರಿಫಿಕೇಷನ್ ಮತ್ತು ಕೌನ್ಸ್ಲಿಂಗ್ ಇವೆಲ್ಲ ನಡೀತದೆ. ಕೌನ್ಸ್ಲಿಂಗ್ ಡೇಟು ಅವೆಲ್ಲ ಬಿಟ್ಟಾಗ ಮತ್ತೆ ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ಅಪ್ಡೇಟ್ ನೀಡೋದ್ರ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಅಂತ ಹೇಳಿ ನಾವು ನೀಡುವಂಥ ಮಾಹಿತಿ ನಿಮ್ಗೆ ಏನಾದರೂ ಉಪಯುಕ್ತ ಆಯಿತಾ ಈ ಒಂದು ನೋಟಿಫಿಕೇಷನಲ್ಲಿ ಯಾರೆಲ್ಲ KPTCL NHK ಸೆಲೆಕ್ಟ್ ಆಗಿದ್ದಾರೋ ಅವರೆಲ್ಲರೂ. ಹಾಗಾಗಿ ನೀವು ಪ್ರತಿಯೊಬ್ಬರು ಸಹ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.